ಈಗ ಫಾಲೂದಾ ಮಿಕ್ಸ್ ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ರೆಡಿ ಫಾಲೂದಾ ಮಿಕ್ಸ್ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ ನಾನು. ಇದನ್ನು ಕಂಪ್ಲೀಟಾಗಿ ಒಂದೇ ಸತಿ ಮಾಡೋಂಗಿದ್ರೆ ಕಂಪ್ಲೀಟ್ ಪ್ಯಾಕೆಟ್ ಒಂದು ಬೌಲ್ಗೆ ಹಾಕ್ಕೊಂಡು ಮಾಡ್ಕೋಬೇಕು. ಬಟ್ ನಾನೀಗ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನೊಂದು 2 to 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಬೌಲಲ್ಲಿ. ಅದರಲ್ಲಿರೋಂಥ ಮಿಕ್ಸ್ಚರು ಇದರಲ್ಲಿ ಎಲ್ಲ ಅದೇ ಇರುತ್ತೆ. ಚಿಯಾ ಸೀಡ್ಸು ಇರುತ್ತೆ, ಫಾಲೂದಾ ಮಿಕ್ಸು ಶಾವಿಗೆದು ಇರುತ್ತೆ, ಆಮೇಲೆ ಆ ಪೌಡ್ರದ್ದು ಇರುತ್ತೆ, ಡ್ರೈ ಫ್ರೂಟ್ಸ್ದು ಇರುತ್ತೆ. ಸೊ ಇದು ನೀವು ಈಸಿಯಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ, ಒಂದು ಲೋಟ ಹಾಲಿಗೆ 1/4 ಲೋಟ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ಏನು ಪ್ಯಾಕೆಟಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಈ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ಟಿರ್ ಮಾಡ್ತಾನೇ ಇರಬೇಕು. ಕುದಿ ಬಂದಿದೆ, ಇದಕ್ಕೆ ಹಾಕ್ಕೊತೀನಿ. ನೋಡಿ ಹಾಕ್ಕೊಂಡಿದ್ದೀನಿ, ಎಲ್ಲ ಅದರಲ್ಲೇ ಇದೆ ಫಾಲೂದಾ ಮಿಕ್ಸು ಎಲ್ಲ. ಸೊ ಇದನ್ನು ಹಿಂಗೆ ಸ್ಟಿರ್ ಮಾಡ್ಕೊತಾನೆ ಇರಬೇಕು. ಸೊ ಅದರಲ್ಲಿ ಅದು ಫುಲ್ ಬೆರೆತ್ಕೊಳುತ್ತೆ. ಅದಾದಮೇಲೆ ನಾವು ಒಂದು ಗ್ಲಾಸ್ಗೆ ಹಾಕ್ಕೊಂಡು ರೆಫ್ರಿಜರೇಟ್ ಮಾಡ್ಕೊಂಬಿಟ್ರೆ ಚಿಲ್ಲಾಗಿ ಮಧ್ಯಾಹ್ನ ಹೊತ್ತು ಫಾಲೂದಾ ರೆಡಿ ಆಗುತ್ತೆ. ಚೂರು ತಿಕ್ಕಾಗುತ್ತಾ ಇದೆ. ಈಗ ಇದನ್ನು ಗ್ಲಾಸಿಗೆ ಬಗ್ಗಿಸ್ಕೊಂಡು ಫ್ರಿಜ್ಗೆ ಇಟ್ಕೊಂಡ್ರೆ ಒಂದು 3 to 4 hours ಇಟ್ಕೊಂಡ್ರೆ ಸಾಕು, ಫಾಲೂದಾ ರೆಡಿ. ಅದಕ್ಕೆ ನೆಕ್ಸ್ಟು ಒಂದು ಗ್ಲಾಸ್ಗೆ ನಾನು ರೂಹಬ್ಸ್ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ರೂಹಬ್ಸನೂ ತಂಪು. ಅದ್ರ ಜೊತೆ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು ಚಿಲ್ಲಾಗಿದೆ. ಸೊ ಅದನ್ನು ಒಂದು ಸತಿ ಸ್ಪೂನಲ್ಲಿ ಹಿಂಗೆ ಕಲಿಸ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ಇದೇ ಗ್ಲಾಸ್ಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದರಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ನೀವು ಬೇಕಂದರೆ ನೀವು ಹಾಕ್ಕೋಬೋದು. ನಾನು ದ್ರಾಕ್ಷಿ ತಂಪು ಅಂತ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ನೆಂದರೆ ಡ್ರೈ ಫ್ರೂಟ್ಸೂ ಈ ಮಧ್ಯಾಹ್ನದ ಹೊತ್ತು ಚಿಲ್ಲಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಜೆಲ್ಲಿ ಆದಮೇಲೆ ಜೆಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಕೆಲವ್ರಿಗೆ ಜೆಲ್ಲಿ ಎಲ್ಲ ಇಷ್ಟ ಆಗಲ್ಲ ಅಂದರೆ ಬರೀ ಹಿಂಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಟೇಸ್ಟಿ ಫಾಲೂದಾ ರೆಡಿ, ಮ್ಯಾಂಗೋ ಫ್ಲೇವರ್ದು.